ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದೇ ರೀತಿಯಾಗಿ ಇದೀಗ ಅಕ್ರಮವಾಗಿ ನುಸುಳುಕೋರರ ಪತ್ತೆಯ ಬಗ್ಗೆ ಇದೀಗ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ನಡೆದಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಮುಖವಾದಂತಹ ಒಂದಷ್ಟು ವಿಚಾರದ ಬಗ್ಗೆ ಚರ್ಚೆ ನಡೀತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಯನಾ ಮೋಟಮ್ಮ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಸಾಕಷ್ಟು ರೀತಿಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಭದ್ರತೆ, ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳು ಹಾಗೂ ಸಾಧಕರ ಹಿತರಕ್ಷಣೆಯ ಕುರಿತಂತೆ ಪ್ರಮುಖ ಚರ್ಚೆಗಳು ಸಹ ನಡೆದಿದ್ವು. 3 ಪ್ರಮುಖ ವಿಚಾರಗಳು ತೀವ್ರವಾಗಿ ಗಮನವನ್ನ ಸೆಳೆದಿರುವಂತದ್ದು. ಇನ್ನು ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತಹ ಅಕ್ರಮ ನುಸುಳುಕೋರರ ಪತ್ತೆ ಕಾರ್ಯಾಚರಣೆ ಬಗ್ಗೆ ಇದಕ್ಕೆ ಸಂಬಂಧಿಸಿದಂತೆ ಇದೀಗ ರಾಜ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟು 911 ಅಕ್ರಮ ನುಸುಳುಕೋರರು ಪತ್ತೆಯನ್ನ ಮಾಡಲಾಗಿದೆ ಅಂತ ಇದೀಗ ತಿಳಿಸಿದ್ದಾರೆ. ಇನ್ನು ಅತಿಥಿ ಉಪನ್ಯಾಸಕರ ವೇತನವನ್ನ ಹೆಚ್ಚಿಸುವಂತೆ ಇದೀಗ ಮೂಡಿಗೆರೆ ಶಾಸಕಿಯಾದಂತಹ ನಯನಾ ಮೋಟಮ್ಮ ಅವರು ಸದನದಲ್ಲಿ ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು 3ನೇ ವಿಚಾರ, ಪದ್ಮಶ್ರೀ ಪ್ರಶಸ್ತಿ ವಿಜೇತರಿಗೆ ಪಿಂಚಣಿ ನೀಡಬೇಕು ಅಂತ ಇದೀಗ ಶಾಸಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ರಾಜ್ಯದಲ್ಲಿ 911 ಅಕ್ರಮ ನುಸುಳುಕೋರರ ಪತ್ತೆಯ ಬಗ್ಗೆ ನಾವು ನೋಡೋದಾದ್ರೆ, ವಿಧಾನ ಪರಿಷತ್ನಲ್ಲಿ MLC HS ಗೋಪಿನಾಥ್ ಅವರ ಪ್ರಶ್ನೆಗೆ ಉತ್ತರಿಸಿದಂತಹ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 911 ಅಕ್ರಮ ನುಸುಳುಕೋರರ ಪತ್ತೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಅಂದ್ರೆ ಇದರ ಹೆಚ್ಚಳ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಇದೆ. ಪತ್ತೆಯಾದಂತಹ 911 ನುಸುಳುಕೋರರಲ್ಲಿ 608 ಜನರು ಬಾಂಗ್ಲಾದೇಶದವರು, 20 ಜನರು ಪಾಕಿಸ್ತಾನದವರು, ಇನ್ನು 13 ನೈಜೀರಿಯಾ, ಅದೇ ರೀತಿಯಾಗಿ 8 ಜನ ಶ್ರೀಲಂಕಾ ಹಾಗೂ ಮೈನಾರ್ ಹಾಗೂ ಉಗಂಡದ ಒಬ್ಬ ವ್ಯಕ್ತಿ ಇದರಲ್ಲಿ ಸೇರಿದ್ದಾರೆ ಅಂತ ಇದೀಗ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ನಾವು ನೋಡೋದಾದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ್, ನೈಜೀರಿಯಾ, ಶ್ರೀಲಂಕಾ, ಉಗಾಂಡ ಇಲ್ಲಿಂದ ಬಂದಿರುವಂತಹ ಜನರು ನುಸುಳುಕೋರರು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವರೆಲ್ಲ ಹೇಗೆ ಎಂಟ್ರಿ ಕೊಟ್ರು, ಇವೆಲ್ಲವೂ ಸಹ ಇದೀಗ ಪತ್ತೆಯನ್ನ ಮಾಡಬೇಕು ಅನ್ನೋದು ಎಲ್ಲೊಂದು ಕಡೆ ಆಗಿರುತ್ತೆ. ಇದಾಗಲೇ ತಿಳ್ಕೊಂಡಂತಹ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಒಂದಷ್ಟು ಕ್ರಮವನ್ನು ಸಹ ಈ ಸೂಚನೆಯನ್ನ ಮಾಡಿರುವಂಥದ್ದು. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 5304 ವಿದೇಶಿ ಪ್ರಜೆಗಳು ಸಿಂಧುತ್ವ ಹೊಂದಿರುವಂತಹ ವೀಸಾ ಹೊಂದಿರುವಂಥದ್ದು. ಆದರೆ 446 ವಿದೇಶಿಗರು ವೀಸಾ ಅವಧಿ ಮುಗಿದಿದ್ರೂ ಸಹ ಅಕ್ರಮವಾಗಿ ನೆಲೆಸಿದ್ದಾರೆ. ಅವಧಿ ಮುಗಿದಂತಹ ಪಾಸ್ಪೋರ್ಟ್ ಹೊಂದಿರುವಂತಹ ಯಾವುದೇ ವಿದೇಶಿಗಳು ಕಂಡು ಬಂದಿಲ್ಲ. ಇನ್ನು ಇದೆಲ್ಲ ನೋಡೋದಾದ್ರೆ ಬಹಳ ಒಂದಷ್ಟು ವಿಚಾರಗಳು ಇಲ್ಲಿ ಅಡಕ ಆಗಿರುವಂಥದ್ದು. ವೀಸಾ ಅವಧಿ ಮೀರಿದವರು ಸಹ ವಿವರಗಳನ್ನ ಪೊಲೀಸ್ ಮಾಡಲ್ ಹಾಗೂ ಫಾರಿನರ್ಸ್ ಐಡೆಂಟಿಫಿಕೇಶನ್ ಪೋರ್ಟಲ್ನಲ್ಲಿ ಸಹ ದಾಖಲಿಸಿ ಮುಂದಿನ ಕ್ರಮಕ್ಕಾಗಿ ಇದೀಗ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಇದೀಗ ಸಲ್ಲಿಕೆಯನ್ನ ಮಾಡೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗ ಅವ್ರು ಬಂದಿರುವಂತಹ ಪಾಸ್ಪೋರ್ಟ್ ಆಗಿರ್ಬೋದು ಇವೆಲ್ಲವನ್ನು ಸಹ ಚೆಕ್ ಮಾಡ್ತಾ ಇದ್ದಾರೆ. ಏನದು 5304 ವಿದೇಶಿ ಪ್ರಜೆಗಳೇನಿದಾರಲ್ಲ ಅವರು ಸಿಂಧುತ್ವ ಹೊಂದಿರುವಂತಹ ವೀಸಾವನ್ನ ಹೊಂದಿದ್ದಾರೆ. ಅದೇ ರೀತಿಯಾಗಿ 446 ಜನ ವಿದೇಶಿಗರು ವೀಸಾ ಅವಧಿ ಮುಗ್ದಿದ್ರೂ ಸಹ ಅಕ್ರಮವಾಗಿ ಇಲ್ಲೇ ಸಹ ನೆಲೆಸಿರುವಂಥದ್ದು. ಆದ್ರೆ ಅವಧಿ ಮುಗ್ದಂತಹ ಪಾಸ್ಪೋರ್ಟ್ ಹೊಂದಿರುವಂತಹ ಯಾವುದೇ ವಿದೇಶಿಗರು ಸಹ ಇದೀಗ ಕಂಡು ಬಂದಿಲ್ಲ. ಇನ್ನು ನೋಡೋದಾದ್ರೆ ಈಗಾಗಲೇ ನಾನು ತಿಳಿಸ್ಕೊಟ್ಟೆ, ಈ ನೋಂದಣಿ ಕಚೇರಿ ಏನಿದೆಯಲ್ಲ, ಈ ವೀಸಾ ಆಗಿರ್ಬೋದು ಇವೆಲ್ಲವನ್ನು ಸಹ ವೆರಿಫಿಕೇಶನ್ ಮಾಡುವಂತಹ ಇದೀಗ ಫಾರಿನರ್ಸ್ ಐಡೆಂಟಿಫಿಕೇಶನ್ ಪೋರ್ಟಲ್ನಲ್ಲಿ ಇದೀಗ ಎಲ್ಲ ಮಾಹಿತಿಯನ್ನು ದಾಖಲೆ ಮಾಡಿರುವಂಥದ್ದು. ಈ ಕುರಿತು ಈಗಾಗಲೇ ವಿದೇಶಿಗರ ಪ್ರಾದೇಶಿಕ ನೋಂದಣಿ ಕಚೇರಿಗೂ ಸಹ ಒಂದಷ್ಟು ಮಾಹಿತಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾದ್ರೆ ಇವರು ವಿಚಾರವನ್ನ ಯಾವ ರೀತಿ ವಿಚಾರಣೆ ಮಾಡ್ತಾರೆ, ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದನ್ನ ಮಾತ್ರ ಒಂದ್ ಕಡೆ ಕಾದು ನೋಡ್ಬೇಕಾಗಿರುವಂಥದ್ದು. ಇನ್ನು ನಯನಾ ಮೋಟಮ್ಮ ಅವರು ಒಂದಷ್ಟು ವಿಚಾರವನ್ನ ಚರ್ಚೆ ಮಾಡಿರುವಂಥದ್ದು. ಕಾಫಿ ತೋಟದ ಕಾರ್ಮಿಕರಿಗಿಂತ PU ಅತಿಥಿ ಉಪನ್ಯಾಸಕರ ವೇತನ ಬಹಳ ಕಡಿಮೆ ಇದೆ ಅಂತ ಒಂದಷ್ಟು ಮಣೆಯನ್ನ ಹಾಕಿರುವಂಥದ್ದು. ಅದೇ ರೀತಿಯಾಗಿ ನೋಡೋದಾದ್ರೆ ಇವರು ಮೂಡಿಗೆರೆ ಶಾಸಕಿ ಆಗಿರುವಂತಹ ನಯನಾ ಮೋಟಮ್ಮ ಅವರು ವಿಧಾನಸಭೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕನಿಷ್ಠ ವೇತನದ ಸಮಸ್ಯೆಯನ್ನ ಇದೀಗ ಪ್ರಸ್ತಾಪವನ್ನ ಮಾಡಿರುವಂಥದ್ದು.
ರಾಜ್ಯದಲ್ಲಿ 5,910 PU ಅತಿಥಿ ಉಪನ್ಯಾಸಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಅಂದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ ಅವರ ಒಪ್ಪಂದವನ್ನ ಪ್ರತಿ ವರ್ಷ ನವೀಕರಿಸಲಾಗ್ತಾ ಇದೆ. ಆದರೆ ಅವರಿಗೆ ನೀಡಲಾಗ್ತಾ ಇರುವಂತಹ ಮಾಸಿಕ ಗೌರವಧನ ಏನಿದೆಯಲ್ಲ ಅದು ಕೇವಲ 14,000 ರೂಪಾಯಿ. ಇದು ಕಾಫಿ ತೋಟದ ದಿನಗೂಲಿ ಕಾರ್ಮಿಕರ ತಿಂಗಳ ಆದಾಯಕ್ಕಿಂತಲೂ ಸಹ ಬಹಳ ತೀರಾ ಕಡಿಮೆ ಆಗಿದೆ ಅಂತ ಇದೀಗ ವಿಷಾದವನ್ನ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಅವರ ಗೌರವ ಧನ ಏನಿದೆ, ಸಂಬಳ ಏನಿದೆಯಲ್ಲ ಅದು ತಕ್ಷಣ ಹೆಚ್ಚಿಸಬೇಕು ಅಂತ ಇದೀಗ ಆಗ್ರಹವನ್ನ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಬಾದಾಮಿ ಕಾಂಗ್ರೆಸ್ ಶಾಸಕರಾದಂತಹ ಏನಂತ ಕೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಮಾಸಿಕ ಪಿಂಚಣಿ ಸೌಲಭ್ಯವನ್ನ ಕಲ್ಪಿಸುವಂತೆ ಇದೀಗ ಸರ್ಕಾರವನ್ನ ಒತ್ತಾಯವನ್ನ ಮಾಡಿರುವಂತದ್ದು. ಇನ್ನು ಪ್ರಶಸ್ತಿ ಬಂದಾಗ ಗೌರವಿಸುವಂತಹ ಸಮಾಜ ಮತ್ತೆ ಸರ್ಕಾರ ತನ್ನದಾದ ನಂತರ ಸಾಧಕರನ್ನ ಮರೆತು ಬಿಡುತ್ತೆ. ಬಡತನದಲ್ಲಿರುವಂತಹ ಅನೇಕ ಪದ್ಮಶ್ರೀ ಪ್ರಶಸ್ತಿ ವಿಜೇತರಿಗೆ ಆರ್ಥಿಕ ನೆರವಿನ ಅಗತ್ಯವಿದೆ. ನೆರೆ ರಾಜ್ಯಗಳಾದಂತಹ ತೆಲಂಗಾಣ 25,000 ರೂಪಾಯಿ ಹಾಗೂ ಒಡಿಶಾ 30,000 ರೂಪಾಯಿ ಮಾಸಿಕ ಪಿಂಚಣಿಯನ್ನ ತಮ್ಮ ರಾಜ್ಯದ ಪದ್ಮಶ್ರೀ ಪ್ರಶಸ್ತಿ ವಿಜೇತರಿಗೆ ನೀಡ್ತಾ ಇವೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಇದೀಗ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ 3 ವಿಚಾರ ಏನಿದೆಯಲ್ಲ, ಮೂಡಿಗೆರೆ ಶಾಸಕಿಯವರಾಗಿರ್ಬೋದು, ಬಾದಾಮಿ ಶಾಸಕರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಯಾವೆಲ್ಲ ರೀತಿಯಲ್ಲಿ ಅವರವರ ಮನವಿಯನ್ನ ಸಲ್ಲಿಸಿದ್ದಾರೆ, ಇದಕ್ಕೆ ಸರ್ಕಾರ ಚರ್ಚೆಯನ್ನ ಮಾಡಿ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಮಾತ್ರ ಇವಾಗ ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.